Hello my dear students, welcome back to Learn Easily channel. ಈ ಒಂದು ವಿಡಿಯೋದಲ್ಲಿ ನಾವು ಮೈ ಲಾಸ್ಟ್ ಡಾಲರ್ ಬೈ ಸ್ಟೀಫನ್ ಲೀಕಾಕ್ ರವರ ಈ ಒಂದು ಶಾರ್ಟ್ ಸ್ಟೋರಿಯ ಕನ್ನಡದ ಸರಳವಾದಂತಹ ಒಂದು ವಿವರಣೆಯನ್ನು ನೋಡೋಣ. ಸ್ಟೀಫನ್ ಲೀಕಾಕ್ ರವರ ಈ ಒಂದು ಶಾರ್ಟ್ ಸ್ಟೋರಿ ಮೈ ಲಾಸ್ಟ್ ಡಾಲರ್. ಈ ಕಥೆಯನ್ನು ಸ್ಟೀಫನ್ ಲೀಕಾಕ್ ರವರು ಫಸ್ಟ್ ಪರ್ಸನ್ ಅಂದರೆ ಅವರೇ ಹೇಳ್ತಾ ಪ್ರಾರಂಭ ಮಾಡಿದ್ದಾರೆ. ನನ್ನ ಗೆಳೆಯ ಟಾಡ್ ನನಗೆ $1 ಕೊಡಬೇಕಿದೆ. ಅವನು ಅದನ್ನು ನನಗೆ 12 ತಿಂಗಳಿಂದ ಕೊಡಬೇಕಿದೆ ಮತ್ತು ಅವನು ಅದನ್ನು ಎಂದಿಗೂ ಹಿಂತಿರುಗಿಸ್ತಾನೆ ಅಂತಕ್ಕಂತಹ ಒಂದು ನಂಬಿಕೆ ನನಗೆ ಕಡಿಮೆ ಇದೆ. ನಾನು ಅವನನ್ನು ಭೇಟಿ ಮಾಡಿದಾಗಲೆಲ್ಲ ಅವನು ನನಗೆ $1 ಕೊಡಬೇಕಿದೆ ಎಂಬುದನ್ನು ಮರ್ತಿದ್ದಾನೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಅವನು ಎಂದಿನಂತೆ ಅದೇ ನಿಷ್ಕಪಟ ಮತ್ತು ಸ್ನೇಹಪರ ರೀತಿಯಲ್ಲಿ ನನ್ನನ್ನು ಮೀಟ್ ಮಾಡ್ತಾನೆ, ನನ್ನ ಜೊತೆ ಇರ್ತಾನೆ. ನನ್ನ ಡಾಲರ್ ಅವನ ಮನಸ್ಸಿನಿಂದ ಸಂಪೂರ್ಣವಾಗಿ ಹೋಗಿದೆ. ನಾನು ಅದನ್ನು ಎಂದಿಗೂ ಹಿಂಪಡೆಯೋದಿಲ್ಲ ಎಂದು ನಾನು ಅಂದುಕೊಳ್ತೇನೆ. ಮತ್ತೊಂದೆಡೆ ಟಾಡ್ ನನಗೆ $1 ಕೊಡಬೇಕಿದೆ ಎಂದು ನಾನು ನನ್ನ ಜೀವನದುದ್ದಕ್ಕೂ ನೆನಪಿಸಿಕೊಳ್ತೇನೆ ಅಂತ ನನಗೆ ಗೊತ್ತಿದೆ. ನಮ್ಮ ಸ್ನೇಹಕ್ಕೆ ಇದು ಯಾವುದೇ ವ್ಯತ್ಯಾಸವನ್ನುಂಟು ಮಾಡುವುದಿಲ್ಲ ಎಂದು ನಾನು ನಂಬುತ್ತೇನೆ. ಆದರೆ ನಾನು ಅದನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಇತರರ ವಿಷಯದಲ್ಲಿ ಹೇಗೆ ಎಂದು ನನಗೆ ತಿಳಿದಿಲ್ಲ. ಆದರೆ ಯಾರಾದರೂ ನನ್ನಿಂದ $1 ಸಾಲ ತೆಗೆದುಕೊಂಡ್ರೆ ನಾನು ಅದರ ನೆನಪನ್ನು ನನ್ನ ಸಮಾಧಿಯವರೆಗೂ ಕೊಂಡೊಯ್ಯುತ್ತೇನೆ ಅಂತ ಸ್ಟೀಫನ್ ಲೀಕಾಕ್ ಹೇಳ್ತಾರೆ. ಏನಾಯಿತು ಎಂದು ನಾನು ನಿಮಗೆ ತಿಳಿಸಿಕೊಡಲು ಒಂದು ಅವಕಾಶ ಮಾಡಿಕೊಡಿ. ಟಾಡ್ ಕಳೆದ ವರ್ಷ ಏಪ್ರಿಲ್ 8ರಂದು ಈ ಡಾಲರನ್ನು ಸಾಲವಾಗಿ ತೆಗೆದುಕೊಂಡು, ಯಾವಾಗಲಾದರೂ ಟಾಡ್ ಎಂದಾದರೂ ನನ್ನ ಕಣ್ಣಿಗೆ ಬಿದ್ದರೆ ನಾನು ಆ ದಿನಾಂಕವನ್ನು ಕೂಡ ಹೇಳ್ತೇನೆ. ಅವನು ಬರ್ಮಾಡಕ್ಕೆ ಹೋಗಬೇಕಾದ್ರೆ ಅವನಿಗೆ ತನ್ನ ಟ್ಯಾಕ್ಸಿಗೆ ಹಣ ಕೊಡಲು ಅವನಿಗೆ ಒಂದು ಚೇಂಜ್ ಬೇಕಾಗಿತ್ತು, $1 ಬೇಕಾಗಿತ್ತು ಮತ್ತು ನಾನು ಅದನ್ನು ಅವನಿಗೆ ಸಾಲವಾಗಿ ಕೊಟ್ಟೆ. ಇದು ತುಂಬ ಸರಳವಾಗಿ ಮತ್ತು ನೈಸರ್ಗಿಕವಾಗಿ ನಡೆಯಿತು. ಅದು ಮುಗಿಯುವವರೆಗೂ ನನಗೂ ಅರಿವಾಗಲಿಲ್ಲ. ಅವನು ಕೇವಲ ನನಗೆ $1 ಕೊಡು ದಯವಿಟ್ಟು ಎಂದು ಕೇಳಿದನು. ಮತ್ತು ನಾನು ಖಂಡಿತ $1 ಸಾಕಾಗುತ್ತೆ ಅಂತ ಹೇಳಿದೆ. ಟಾಡ್ ಆ ಡಾಲರ್ ತೆಗೆದುಕೊಂಡಾಗ ಅದನ್ನು ಟ್ಯಾಕ್ಸಿಗೆ ಪೇ ಮಾಡಲು ಉದ್ದೇಶಿಸಿದನು. ವಾಸ್ತವವಾಗಿ ನನಗೆ ತಿಳಿದಿದೆ, ಅವನು ನನಗೆ ಹ್ಯಾಮಿಲ್ಟನ್ ಬರ್ಮಾಡದಿಂದ ಒಂದು ಪತ್ರವನ್ನು ಕಳಿಸಿದ್ನು. ನಾನು ಅದನ್ನು ತೆರೆದಾಗ ಡಾಲರ್ ಅದರಲ್ಲಿದೆ ಎಂದು ಭಾವಿಸಿದೆ, ಆದರೆ ಅದು ಇರಲಿಲ್ಲ. ಅವನು ಕೇವಲ ತಾಪಮಾನ ಅಲ್ಲಿ ಟೆಂಪ್ರೇಚರ್ 100ಕ್ಕೆ ಏರಿದೆ ಅಂತ ಹೇಳಿದ್ನು. ಆ ಅಂಕೆ ನನ್ನನ್ನು ಒಂದು ಕ್ಷಣ ಗೊಂದಲಗೊಳಿಸಿತು. ಟಾಡ್ 3 ವಾರಗಳಲ್ಲಿ ಹಿಂತಿರುಗಿ ಬಂದನು, ಡಾಲರ್ ಕಾರಣದಿಂದಲ್ಲ, ಆದರೆ ನಾನು ನಿಜವಾಗಿಯೂ ಅವನನ್ನು ಗೌರವಿಸಿದ್ದರಿಂದ ನಾನು ಅವನನ್ನು ರೈಲಿನಲ್ಲಿ ಭೇಟಿಯಾದೆ. 3 ವಾರಗಳ ಕಾಲ ದೂರವಿದ್ದ ನಂತರ ಪ್ಲಾಟ್ಫಾರ್ಮ್ನಲ್ಲಿ ಯಾರಾದರೂ ಅವನನ್ನು ಕಾಯುತ್ತಿರುವುದನ್ನು ನೋಡುವುದು ಅವನಿಗೆ ಚೆನ್ನಾಗಿರುತ್ತದೆ ಅಂತ ನನಗೆ ಅನಿಸಿತ್ತು. ನಾನು ಕ್ಲಬ್ಗೆ ಟ್ಯಾಕ್ಸಿ ತೆಗೆದುಕೊಂಡು ಹೋಗೋಣ ಎಂದು ಹೇಳಿದೆ, ಆದರೆ ಅವನು ಬೇಡ ನಡೆಯೋಣ ಅಂತ ಉತ್ತರಿಸಿದ. ನಾವು ಸಂಜೆ ಒಟ್ಟಿಗೆ ಬರ್ಮಾಡಾ ಬಗ್ಗೆ ಮಾತಾಡ್ತಾ ಕಳೆದಿದ್ದೇವೆ. ನಾನು ಡಾಲರ್ ಬಗ್ಗೆ ಯೋಚಿಸ್ತಾ ಇದ್ದೆ, ಆದರೆ ಸಹಜವಾಗಿ ನಾನು ಅದನ್ನು ಅವನಿಗೆ ಹೇಳಿಲ್ಲ. ಒಬ್ಬರು ಸರಳವಾಗಿ ಈ ರೀತಿ ಮಾಡೋದಿಲ್ಲ. ನಾನು ಅವನನ್ನು ಬರ್ಮಾಡಾದಲ್ಲಿ ಯಾವ ಕರೆನ್ಸಿ ಬಳಸಲಾಗುತ್ತೆ ಮತ್ತು ಅಮೆರಿಕನ್ ಡಾಲರ್ ಸಮನಾಗಿ ಹೋಗುತ್ತದೆಯೇ ಅಂತ ಕೇಳಿದೆ. ನಾನು ಅಮೆರಿಕನ್ ಡಾಲರ್ ಸ್ವಲ್ಪ ಒತ್ತು ನೀಡಿ ಹೇಳಿದೆ, ಅವನಿಗೆ ಅದು ನೆನಪಿಗೆ ಬರಲಿ ಅಂತ. ಆದರೆ ಮತ್ತೆ ನಾನು ಅದನ್ನು ಹೇಳಿದೆ, ನನ್ನನ್ನು ಕರೆದೊಯ್ಯಲು ಸಾಧ್ಯವಾಗಲಿಲ್ಲ ಎಂದು ನಾನು ಅಂದುಕೊಂಡೆ. ಟಾಡ್ ಆ ಡಾಲರನ್ನು ಸಂಪೂರ್ಣವಾಗಿ ಮರ್ತಿದ್ದಾನೆ ಅಂತ ನನಗೆ ಗೊತ್ತಾಯಿತು. ನನಗೆ ಸ್ವಲ್ಪ ಸಮಯ ಹಿಡಿಯಿತು. ನಾನು ಪ್ರತಿದಿನ ನನ್ನ ಕ್ಲಬ್ನಲ್ಲಿ ಟಾಡ್ನನ್ನು ನೋಡುತ್ತೇನೆ. ನಾನು ಅವನಿಗೆ ಒಂದು ದಿನ ಅವನ ಪ್ರವಾಸಕ್ಕೆ ಎಷ್ಟು ವೆಚ್ಚವಾಯಿತು ಅಂತ ಕೇಳಿದೆ. ಅವನು ಯಾವುದೇ ಅಕೌಂಟ್ ಇಟ್ಟುಕೊಳ್ಳೋದಿಲ್ಲ ಅಂತ ಹೇಳಿದ್ನು. ಸ್ವಲ್ಪ ಸಮಯದ ನಂತರ ನಾನು ಅವನಿಗೆ ಅವನ ಪ್ರವಾಸದ ನಂತರ ಹೇಗೆ ಅನಿಸ್ತಾ ಇದೆ ಅಂತ ಕೇಳಿದೆ. ಮತ್ತು ಅವನು ಅದನ್ನು ಎಲ್ಲವನ್ನು ಮರ್ತಿದ್ದೇನೆ ಅಂತ ಹೇಳ್ದ. ಹಾಗಾಗಿ ಎಲ್ಲವೂ ಮುಗಿದಿದೆ ಎಂದು ನನಗೆ ತಿಳಿದಿತ್ತು. ಅದೆಲ್ಲದರಲ್ಲೂ ನಾನು ಟಾಡ್ ಮೇಲೆ ಯಾವುದೇ ದ್ವೇಷವನ್ನು ಹೊಂದಿಲ್ಲ. ನಾನು ಅವನನ್ನು ನನಗೆ $1 ಕೊಡಬೇಕಾದ ಮತ್ತು ಅದನ್ನು ಮರೆತು ಹೋದ ಪುರುಷರ ಪಟ್ಟಿಗೆ ಸೇರಿಸಿದ್ದೇನೆ. ಈಗ ಅವರಲ್ಲಿ ಸಾಕಷ್ಟು ಜನ ಇದ್ದಾರೆ. ನಾನು ಅವರೊಂದಿಗೆ ನನ್ನ ನಡವಳಿಕೆಯಲ್ಲಿ ಯಾವುದೇ ವ್ಯತ್ಯಾಸವನ್ನು ಮಾಡುವುದಿಲ್ಲ, ಆದರೆ ನಾನು ಮರೆಯಲು ಸಾಧ್ಯವಾದರೆ ಎಂದು ನಾನು ಬಯಸ್ತೇನೆ. ನಾನು ಟಾಡ್ನನ್ನು ತುಂಬ ಆಗಾಗ್ಗೆ ಭೇಟಿಯಾಗ್ತೇನೆ. ಕೇವಲ 2 ರಾತ್ರಿಗಳ ಹಿಂದೆ ನಾನು ಅವನನ್ನು ಒಂದು ಡಿನ್ನರ್ನಲ್ಲಿ ಭೇಟಿಯಾದೆ ಮತ್ತು ಅವನು ಪೋಲ್ಯಾಂಡ್ ಬಗ್ಗೆ ಒಂದು ರೀತಿ ಸ್ವಯಂ ಪ್ರಜ್ಞೆ ಇಲ್ಲದೆ ಮಾತಾಡ್ತಾ ಇದ್ನು. ಪೋಲ್ಯಾಂಡ್ ತನ್ನ ಸಾಲಗಳನ್ನು ಎಂದಿಗೂ ಪಾವತಿಸೋದಿಲ್ಲ ಅಂತ ಅವನು ಹೇಳಿದ್ನು.
ಅಂತಹ ಒಂದು ವಿಷಯ ಅವನಿಗೆ ನೆನಪಿಸಬೇಕು ಎಂದು ನಾನು ಭಾವಿಸುವುದಿಲ್ಲವೇ? ಆದರೆ ಅದು ಹಾಗೆ ಅನಿಸಲಿಲ್ಲ. ಅದರ ಮಧ್ಯೆ ಒಂದು ಯೋಚನೆ, ಒಂದು ರೀತಿಯ ನೋವಿನ ಯೋಚನೆ ನನ್ನ ಮನಸ್ಸಿನ ಮಧ್ಯಂತರಗಳಲ್ಲಿ ಬರಲು ಪ್ರಾರಂಭಿಸಿದೆ. ಅದು ಇದಾಗಿದೆ: ಟಾಡ್ $1 ಕೊಡಬೇಕಿದ್ದರೆ ಅದನ್ನು ಮರೆತಿದ್ದರೆ ನಾನು ಮರೆತಿರುವ $1 ಅನ್ನು ನಾನು ಕೊಡಬೇಕಾದ ಪುರುಷರು ಇರಬಹುದು. ನಿಜಕ್ಕೂ ಇದು ಸಿದ್ಧಾಂತದ ಪ್ರಕಾರ ಅನಿಸುತ್ತೆ, ಅವರ ಪಟ್ಟಿ ಇರಬಹುದು. ನಾನು ಅದರ ಬಗ್ಗೆ ಹೆಚ್ಚು ಯೋಚಿಸಿದಷ್ಟು ನಾನು ಅದನ್ನು ಕಡಿಮೆ ಇಷ್ಟಪಡ್ತೇನೆ, ಏಕೆಂದರೆ ನಾನು ಒಮ್ಮೆ $1 ಮರೆತಿದ್ದರೆ ನಾನು ಅದನ್ನು ಎಂದಿಗೂ ಪಾವತಿಸುವುದಿಲ್ಲ ಎಂದು ನನಗೆ ಖಚಿತ ಆಗಿದೆ. ಈ ಸಮಾಧಿಯ ಈ ಕಡೆಗೆ ಅಂತಹ ಪುರುಷರಿದ್ದಾರೆ. ನಾನು ಅವರಿಗೆ ಮಾತನಾಡಲು ಬಯಸ್ತೇನೆ, ಎಲ್ಲರೂ ಒಂದೇ ಬಾರಿಗೆ ಅಲ್ಲ, ಆದರೆ ಸಮಂಜಸವಾಗಿ ಸಂಖ್ಯೆಯಲ್ಲಿ ಮತ್ತು ಸಾಧ್ಯವಾದಷ್ಟು ವರ್ಣಮಾಲೆಯ ಕ್ರಮದಲ್ಲಿ. ಮತ್ತು ನಾನು ತಕ್ಷಣ ಅವರ ಹೆಸರುಗಳನ್ನು ಕಾಗದದ ಮೇಲೆ ಬರೆಯುತ್ತೇನೆ. ನಾನು ಇಲ್ಲಿ ಸೇತುವೆ ಮೇಜಿನ ಮೇಲೆ ನನಗೆ ಒಂದು ವಿಚಿತ್ರ $1 ಸಾಲ ಕೊಟ್ಟವರನ್ನು ಎಣಿಸೋದಿಲ್ಲ. ಮತ್ತು ನಾನು ಕಳೆದ ತಿಂಗಳು ಡೆಟ್ರಾಯಿಟ್ ಅಥ್ಲೆಟಿಕ್ ಕ್ಲಬ್ನಲ್ಲಿ ಒಂದು ಬಾಟಲಿ ಪ್ಲೇನ್ ಸೋಡಾ ಪಾವತಿಸಲು ನನಗೆ 30 ಸೆಂಟ್ ಸಾಲ ಕೊಟ್ಟ ವ್ಯಕ್ತಿಯ ಬಗ್ಗೆ ಯೋಚಿಸುತ್ತಿಲ್ಲ. ವಾಸ್ತವವಾಗಿ ನಾನು ಯೋಚಿಸದೇ ಇರಲು ಕಾರಣ ವಹಿಸ್ತೇನೆ. ಕೆನಡಾ ಗಡಿಯಾದ್ಯಂತ ಒಂದು ದಣಿದ ಸವಾರಿ ನಂತರ ಪ್ಲೇನ್ ಸೋಡಾದಂತೆ ಬೇರೆ ಏನೂ ಇಲ್ಲ ಎಂದು ನಾನು ಯಾವಾಗಲೂ ಅಂದ್ಕೋತೇನೆ. ಮತ್ತು ಆ 30 ಸೆಂಟನ್ನು ಮುಂದುವರಿಸಿದ ಆ ವ್ಯಕ್ತಿಗೆ ನಾನು ಅವನಿಗಾಗಿ ಸಾಕಷ್ಟು ಮಾಡಿದ್ದೇನೆ ಎಂದು ನನಗೆ ಏಕೆ ಅನಿಸಿತು? ಆದರೆ ಯಾರಾದರೂ ನಾನು ಬರ್ಮಡಕ್ಕೆ ಹೊರಡುವಾಗ ಟ್ಯಾಕ್ಸಿಗೆ ಪಾವತಿಸಲು $1 ಸಾಲವಾಗಿ ಕೊಟ್ಟಿದ್ದರೆ ನಾನು ಅದನ್ನು ಪಾವತಿಸಲು ಬಯಸ್ತೇನೆ. ಇದು ಟಾಡ್ ಓದಿದಾಗ ನೆನಪಿಟ್ಟುಕೊಳ್ಳಲು ಅಂತ ಹೇಳ್ತಾ, ಅದಕ್ಕಿಂತ ಹೆಚ್ಚಾಗಿ ನಾನು ಒಂದು ಪ್ರತಿಭಟನೆಯನ್ನು ಪ್ರಾರಂಭಿಸಲು ಬಯಸ್ತೇನೆ. ಒಂದು ಪ್ರಾಮಾಣಿಕತೆಗೆ ಹಿಂತಿರುಗಿ ಆ ಒಂದು ಚಳುವಳಿ ವಿಸ್ತರಣೆಯ ಒಂದು ಕ್ಷಣಗಳಲ್ಲಿ ಸಾಲವಾಗಿ ಪಡೆಯುವ ಎಲ್ಲ ವಿಚಿತ್ರ $ಗಳನ್ನು ಪಾವತಿಸಲು. ಶ್ರೇಷ್ಠ ರಾಷ್ಟ್ರಗಳು ಸಂಪೂರ್ಣ ಪ್ರಾಮಾಣಿಕತೆಯ ಬಂಡೆ ಆಧಾರದ ಮೇಲೆ ನಿರ್ಮಿಸಲ್ಪಟ್ಟಿವೆ ಎಂದು ನಾವು ನೆನಪಿಸಿಕೊಳ್ಳೋಣ. ಕೊನೆಯಲ್ಲಿ ನಾನು ಈ ಪುಸ್ತಕದ ಯಾವುದೇ ಓದುಗರು ಈ ಪ್ರತಿಯನ್ನು ಮ್ಯಾಂಟ್ರಿಯಲ್ ಯೂನಿವರ್ಸಿಟಿ ಕ್ಲಬ್ನ ಮೇಜರ್ ಟಾಡ್ ಅವರು ನೋಡುವ ಸ್ಥಳದಲ್ಲಿ ಅಜಾಗರೂಕತೆಯಿಂದ ಬಿಡದಂತೆ ವಿಶೇಷವಾಗಿ ಕೇಳುತ್ತೇನೆ ಅಂತ ಹೇಳಬಹುದು ಅಂತ ಹೇಳಿ ಸ್ಟೀಫನ್ ಲೀಕಾಕ್ ರವರು ಮೈ ಲಾಸ್ಟ್ ಡಾಲರ್ ಈ ಕಥೆಯನ್ನು ಈ ರೀತಿಯಾಗಿ ತಿಳಿಸಿದ್ದಾರೆ. ಅಂದರೆ ಅವರು ತಮ್ಮ ಸ್ನೇಹಿತ ಟಾಡ್ $1 ತಗೊಂಡ್ರು, ಅದನ್ನ ಹಿಂತಿರುಗಿಸೋಕ್ಕಾಗಿಲ್ಲ. ಕೊನೆಯಲ್ಲಿ ಆ ಟಾಡ್ ಅವರ ಸ್ನೇಹಿತ ಮ್ಯಾಂಟ್ರಿಯಲ್ ಯೂನಿವರ್ಸಿಟಿ ಕ್ಲಬ್ನ ಮೇಜರ್ ಆಗಿರ್ತಾರೆ ಟಾಡ್. ಅವರು ನೋಡುವಂತಹ ಜಾಗದಲ್ಲಿ ಈ ಪುಸ್ತಕವನ್ನು ಯಾವುದೇ ಕಾರಣಕ್ಕೂ ಬಿಡಬೇಡಿ, ಆತ ನೋಡಿಬಿಟ್ರೆ ಆತನಿಗೆ ಗೊತ್ತಾಗ್ಬಿಡುತ್ತೆ ನನ್ನ $1 ಹಿಂತಿರುಗಿಸಬೇಕು ಅಂತ ಹೇಳಿ ಈ ಕಥೆಯನ್ನು ಮುಗಿಸ್ತಾರೆ. ಮೈ ಡಿಯರ್ ಸ್ಟೂಡೆಂಟ್, ಇದರ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.